ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ದಿನಾಂಕ 30/7/2025 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದರು. ಸೊ ಇದೇ ಸಂದರ್ಭದಲ್ಲಿ ಒಂದು ಮೀಟಿಂಗಲ್ಲಿ, ಪ್ರಗತಿ ಪರಿಶೀಲನಾ ಒಂದು ಮೀಟಿಂಗಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಬ್ಬರು NHM ಸಿಬ್ಬಂದಿಗಳ ಒಂದು ಕಂಟಿನ್ಯೂ ಮಾಡ್ತಿರೋ ಇಲ್ಲೋ, ಯಾಕಂದರೆ ಭಾಳಷ್ಟು ಸಿಬ್ಬಂದಿಗಳನ್ನು ನೀವು ತೆಗಿತಾ ಇದ್ದೀರಿ, ಈ ರೀತಿಯಾಗಿ ರೂಮರ್ ಆಗಿದೆ, ಭಾಳಷ್ಟು ಸಿಬ್ಬಂದಿಗಳನ್ನು ಜಾಬಿಂದ ವಜಾ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ, ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮ್ಗೆ ಕೇಳಿಸ್ತೇನೆ, ಜೊತೆಗೆ ನೋಡಿ, ನೀವು ಕೂಡ ನೋಡಿ ಏನು ಹೇಳಿದ್ದಾರೆ ಅಂತ ಹೇಳಿ. ಮಾಡಿದ್ದೀವಿ, ಯಾರು ನಾವು ತೆಗಿತಾ ಇಲ್ಲ. ನಾವೇನು ಅವರ ಪರ್ಫಾರ್ಮೆನ್ಸನ್ನು, ಅವರ ಕಾರ್ಯಕ್ಷಮತೆಯನ್ನು ನಾವು ಸ್ವಲ್ಪ ಒಂದು ಅದರ ಬಗ್ಗೆ ಒಂದು ಇದು ಕೇಳಿದ್ದು, ಒಂದು ಅಪ್ರೈಸರ್ ಮಾಡಿಕೊಡಿ ಅಂತ. ಅದು ಸ್ವಲ್ಪ ಅವರಿಗೆ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ನಾವು ಮುಂದಕ್ಕೆ ಅವರ ರಿನ್ಯೂವಲ್ನ ಮುಂದಕ್ಕೆ ಹಾಕೊಂಡಿದ್ದೆ, ಯಾಕಂದರೆ ಅದನ್ನು ಮುಗಿದಿರಲಿಲ್ಲ. ಅದಕ್ಕೆ ಅವ್ರು ಯಾವುದಾದ್ರು ಗಾಳಿ ಸುದ್ದಿಗಳಿಗೆಲ್ಲ ತಿಳ್ಕೊಂಡು ನಾವು ತೆಗಿತಾ ಆ ಥರ ಏನಿಲ್ಲ. ಬಹುಶಃ ನಮ್ಮದು ಇರುವಂಥ ಎಷ್ಟೋ ಒಂದು 20,000 ಎಷ್ಟೋ ಇದ್ದಾರೆ. ಅದರಲ್ಲಿ ಭಾಳ ಒಂದು 0.1% ಜನ, ಕೆಲವರು ಯಾರು ಪರ್ಫಾರ್ಮೆನ್ಸೇ ಇಲ್ಲ ಅಂಥವ್ರಿಗೆ ಸಮಸ್ಯೆ ಆಗ್ಬೋದು. ಯಾಕಂದರೆ ಅವ್ರು ಸರಿಯಾಗಿ ಕೆಲಸನೇ ಮಾಡ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ ಅಂಥವ್ರು ಬಿಟ್ಟರೆ 99% ಯಾರಿಗೂ ತೊಂದರೆ ಇಲ್ಲ ಸರ್. ಎಲ್ಲ ರಿನ್ಯೂ ಆಗ್ತದೆ ಸರ್. ಈಗ ಜಿಲ್ಲೆ